ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ತತ್ರೈಕಾಗ್ರಂ ಮನಃ ಕೃತ್ವಾ ಯತಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜ್ಯಾದ್ ಯೋಗಮಾತ್ಮ ವಿಶುದ್ಧಯೇ. ಅಂತಹ ಒಂದು ಶುಚಿಯಾದಂತಹ, ಅತಿ ನೀಚವೂ ಇಲ್ಲದ ಅತಿ ಉಚ್ಚವೂ ಇಲ್ಲದಂತಹ ಆಸನವನ್ನು, ಒಂದು ಹುಲ್ಲು ದರ್ಭೆಯ ಆಸನ ಅಥವಾ ಈ ಬಿದಿರಿನ ಚಾಪೆಯ ಆಸನ, ಆ ರೀತಿಯಾದಂತಹ ಶುದ್ಧವಾದಂಥದ್ದು ಆಸನವನ್ನು ಅದರಲ್ಲಿ ಕುಳಿತುಕೊಂಡು ಏಕಾಗ್ರತೆಯಿಂದ ಎಲ್ಲರನ್ನೂ ದೂರ ಮಾಡಿ, ಎಲ್ಲ ಚಿಂತೆಗಳನ್ನು ದೂರ ಮಾಡಿ ಧ್ಯಾನಕ್ಕೆ ಕುಳಿತು ಆಗ ತನ್ನನ್ನು ತಾನೇ ಧ್ಯಾನದಲ್ಲಿ ತೊಡಗಿಸಿಕೊಂಡಾಗ ಖಂಡಿತವಾಗಲೂ ಅಂತಹವನು ಸಿದ್ಧಿಯನ್ನು ಅತಿ ಬೇಗ ಶೀಘ್ರವಾಗಿ ಪಡೆದು ಬಿಡ್ತಾನೆ. ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ನಮ್ಮ ಹೃದಯದಲ್ಲೇ ಇದ್ದಾನೆ. ಇಷ್ಟು ಹತ್ತಿರದಲ್ಲಿರೋ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಎಲ್ಲೆಲ್ಲೋ ಪ್ರಪಂಚ ಇಡೀ ತಿರುಗುವ ಅವಶ್ಯಕತೆಯೇ ಇಲ್ಲ. ಏಕಾಗ್ರತೆ ಮುಖ್ಯ. ಯಾಕೆಂದರೆ ನಮಗೆ ನಿಜ ಯಾಕೆ ತಿಳಿತಾ ಇಲ್ಲ ಅಂದರೆ ನಮ್ಮ ಮನಸ್ಸಿನಲ್ಲಿ ಪ್ರಪಂಚದ ಎಲ್ಲ ವಿಷಯಗಳು, ಎಲ್ಲ ರೀತಿಯ ಶಬ್ದ, ಎಲ್ಲ ರೀತಿಯ ಯೋಚನೆ ತುಂಬಿ ಹೋಗಿದೆ. ಅದೆಲ್ಲದನ್ನು ದೂರ ಮಾಡಿದ ತಕ್ಷಣ ಪರಮಾತ್ಮ ನಮಗೆ ಗೋಚರಿಸಿ ಬಿಡ್ತಾನೆ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರಿ ಉತ್ತರಾಯಣೆ ಶಿಶಿರ ಋತು ಫಾಲ್ಗುಣ ಮಾಸೆ ಕೃಷ್ಣ ಪಕ್ಷೆ. ಇಂದು 11ನೇ ತಾರೀಕು, ಅಷ್ಟಮಿ ತಿಥಿ ಬುಧವಾರ, ಹಾಗೂ ಇಂದು ಜ್ಯೇಷ್ಠ ನಕ್ಷತ್ರ ಮತ್ತು ಇಂದು ಗುರು ವಕ್ರತ್ಯಾಗ ಮಾಡ್ತಾ ಇದ್ದಾನೆ. ನವೆಂಬರ್ 11ನೇ ತಾರೀಖಿನಿಂದ 2025 ನವೆಂಬರ್ 11ನೇ ತಾರೀಖಿನಿಂದ ಗುರು ಮಿಥುನದಲ್ಲಿ ವಕ್ರಿಯಾಗಿದ್ದ. ಇಂದು ಗುರು ವಕ್ರತ್ಯಾಗ ಮಾಡ್ತಾ ಇದ್ದಾನೆ. ಆದ್ದರಿಂದ ನಮಗೆ ಬಹಳ ಮುಖ್ಯವಾದಂತಹ ಏನೋ ಒಂದು ಬದಲಾವಣೆ 1-2 ದಿನಗಳ ಹಿಂದೆನೆ ನಮಗೆ ಕಾಣಲಿಕ್ಕೆ ಶುರುವಾಗಿರುತ್ತೆ. ಅದರ ಸೂಚನೆ ಇವತ್ತು ಅದು ಸರಿ ಅಂತ ನಮಗೆ ಗೊತ್ತಾಗತ್ತೆ. ಯಾವ ರಾಶಿಗೆ ಏನೇನು ಬದಲಾವಣೆ ಅನ್ನೋದನ್ನು ನೋಡೋಣ. ಮಿಥುನ ರಾಶಿಯಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ಇಂದು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಥವಾ ಪರಾಕ್ರಮದಲ್ಲಿ ಒಂದು ದೊಡ್ಡ ದಿಟ್ಟ ಹೆಜ್ಜೆಯನ್ನು ಇವತ್ತು ನೀವು ಇಡ್ತೀರಿ. ಮಾಧ್ಯಮಗಳಲ್ಲಿರುವವರಿಗೆ ಮಾಧ್ಯಮಕ್ಕೆ ಸಂಬಂಧಿಸಿದಂತಹ ವಿಚಾರಗಳು ಅಥವಾ ಮಾಧ್ಯಮದಲ್ಲಿ ನಡೆಸುವಂತಹ ಉದ್ಯಮ ಅಂದರೆ ಒಂದು ಇಂಟರ್ನೆಟ್ ಯೂಟ್ಯೂಬ್ ಚಾನಲ್ ನೀವು ಶುರು ಮಾಡ್ಕೋಬಹುದು, ಅಥವಾ ಯಾವುದೋ ಒಂದು ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ಮುಖ್ಯವಾದಂತಹ ಒಂದು ಪ್ರಗತಿಯನ್ನು ಇವತ್ತು ನೀವು ಖಂಡಿತವಾಗಲೂ ಕಾಣಬಹುದು. ಬಂಧು ಬಾಂಧವರಲ್ಲಿ ಪ್ರತಿಷ್ಠೆ ಹೆಚ್ಚಾಗುತ್ತೆ. ಬಂಧು ಬಾಂಧವರಿಂದ ಇವತ್ತು ನಿಮಗೆ ಸಹಕಾರ ಪ್ರಾಪ್ತಿಯಾಗುತ್ತೆ. ಸಿಹಿಯಾದ ಕ್ಷಣಗಳನ್ನು ಇನ್ನು ನೀವು 2 ತಿಂಗಳ ತನಕ ಗುರು ಕರ್ಕರಾಶಿಗೆ ಹೋಗೋವರೆಗೂ ಕೂಡ ಬಂಧು ಬಾಂಧವರೊಡನೆ ಸಹಕಾರವನ್ನು ನೋಡ್ತೀರಿ ಮತ್ತು ಪರಾಕ್ರಮದಿಂದ ಎಲ್ಲ ಕೆಲಸಗಳನ್ನು ನೀವು ಖಂಡಿತವಾಗಲೂ ಮಾಡಿಕೊಳ್ತೀರಿ. ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಈಗ ಪ್ರಗತಿ ಉಂಟಾಗತ್ತೆ, ಧನಾಗಮವಾಗತ್ತೆ, ಮನೆಯಲ್ಲಿ ಶಾಂತಿ ನೆಲೆಸುತ್ತೆ, ಹಾಗೂ ಬಹಳ ಆಸ್ಪೀಷಿಯಸ್ ಸೆರೆಮನೀಸ್ ಅಂತ ಹೇಳ್ತೀವಿ ನೋಡಿ, ಆಧ್ಯಾತ್ಮಕ್ಕೆ ಸಂಬಂಧಿಸಿದಂತಹ ಪೂಜಾ ಕಾರ್ಯಾದಿಗಳು ಇತ್ಯಾದಿಗಳು ಖಂಡಿತವಾಗಲೂ ಮನೆಯಲ್ಲಿ ನಡೆಯುತ್ತೆ. ಇದರಿಂದ ಶುಭ ಸಮಾರಂಭಗಳಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಭಗವಂತನ ಸನ್ನಿಧಾನ ನೆಲೆಸುತ್ತೆ. ಮಿಥುನ ರಾಶಿಯವರಿಗೆ ಗುರು ನಿಮ್ಮ ರಾಶಿಯಲ್ಲಿ ಈಗ ವಕ್ರ ತ್ಯಾಗ ಮಾಡೋದ್ರಿಂದ ನಿಮ್ಮ ಒಂದು ವ್ಯಕ್ತಿತ್ವದಲ್ಲಿ ಏನೇನು ಸಣ್ಣ ಪುಟ್ಟ ತೊಂದರೆಗಳಿತ್ತು ಅಥವಾ ನಿಮ್ಮ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಅಂತ ಯಾರ್ಯಾರು ಬೇರೆಯವರು ಹೇಳ್ತಾ ಇದ್ದರು, ಅದರ ಬಗ್ಗೆ ಈಗ ಗಮನ ನೀವು ಹೆಚ್ಚಿನದಾಗಿ ಕೊಡಬೇಕಾಗತ್ತೆ. ಕೆಲವೊಂದು ನಿಮ್ಮ ವ್ಯಕ್ತಿತ್ವದಲ್ಲಿ ಸುಧಾರಣೆ ಅಥವಾ ಬದಲಾವಣೆ ಈಗ ಅವಶ್ಯಕವಾಗುತ್ತೆ ಮತ್ತು ನಿಮ್ಮ ಅತಿ ಹೆಚ್ಚಿನ ಆಧ್ಯಾತ್ಮ ಶಕ್ತಿಯನ್ನು ಈಗ ನೀವು ಪ್ರಪಂಚಕ್ಕೆ ತೋರಿಸಬೇಕಾಗತ್ತೆ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ಸಮಯ ಆಗಿರುತ್ತೆ. ಗುರು ವಕ್ರತ್ಯಾಗ ಮಾಡಿರೋದ್ರಿಂದ ವ್ಯಯ ಭಾವ ಕೆಲವೊಂದೆರಡು ಮುಖ್ಯವಾದಂತಹ ಸಂಬಂಧಗಳಲ್ಲಿ ಒಡಕು ಅನ್ನೋದಿತ್ತಲ್ಲ, ಅದು ದೊಡ್ಡದಾಗಿ ಪರಿಣಮಿಸಬಹುದು. ದೊಡ್ಡದಂತಹ ಒಂದು ಖರ್ಚು ಈಗ ಬಂದು ಒದಗಬಹುದು. ಆದರೆ ಇದು ಶುಭ ಕಾರ್ಯಗಳಿಗಾಗಿ ಆಗುವಂತಹ ಖರ್ಚೇ ಆಗಿರುತ್ತೆ. ಧನಾಗಮ ಖಂಡಿತವಾಗಲೂ ಇಲ್ಲ, ಧನ ವ್ಯಯವೇ ಈಗ ಹೆಚ್ಚು. ಆರೋಗ್ಯದಲ್ಲಿ ಸಮಸ್ಯೆ ಬರದಂತೆ, ಮಧುಮೇಹ ಇತ್ಯಾದಿಗಳು ಬರದಂತೆ ನೀವು ನೋಡ್ಕೋಬೇಕು. ಕಫ, ಮಧುಮೇಹ, ENT ಪ್ರಾಬ್ಲಮ್ ಇದ್ಯಾವುದು ಬರದಂತೆ ನೋಡ್ಕೋಬೇಕು. ಸಿಂಹರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ 2 ತಿಂಗಳಿನ ಗೋಚಾರ ಆಗುತ್ತೆ. ಯಾಕೆಂತಂದರೆ ಗುರು ಜೂನ್ನಲ್ಲಿ ಕರ್ಕ ರಾಶಿಗೆ ಪ್ರವೇಶ ಮಾಡಿದಾಗ ನಿಮಗೆ ಸ್ವಲ್ಪ ತೊಂದರೆಗಳು ಪ್ರಾರಂಭವಾಗುತ್ತೆ. 5 ವರ್ಷದ ನೆಗೆಟಿವ್ ಸೈಕಲ್ ಅಂತ ಕರಿತೀವಿ, ಅದು ಪ್ರಾರಂಭವಾಗುತ್ತಿದೆ. ಈಗ 2 ತಿಂಗಳು ಉತ್ತಮವಾಗಿದೆ, ಧನಾಗಮವಾಗುತ್ತೆ. ನಿಮ್ಮ ಮಿತ್ರರೊಡನೆ ಒಂದು ರೀತಿಯಲ್ಲಿ ಸಹಕಾರದಲ್ಲಿ ನೀವು ಒಟ್ಟಿಗೆ ಕೂಡುವಂತಹ ಸಂದರ್ಭಗಳು ಬರುತ್ತೆ. ಕನ್ಯಾ ರಾಶಿಯವರಿಗೆ ಇದು ಉತ್ತಮವಾದಂತಹ ಗೋಚಾರ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ ಮತ್ತು ನಿಮಗೆ ಕೀರ್ತಿ ಪ್ರತಿಷ್ಠೆ ಇತ್ಯಾದಿಗಳು ಪ್ರಾಪ್ತಿಯಾಗುತ್ತೆ.
ಕಾರ್ಯಕ್ಷೇತ್ರದಲ್ಲಿ ಬಹು ದೊಡ್ಡದಾದಂತಹ ಒಂದು ಯಶಸ್ಸು ಅಥವಾ ಮುಖ್ಯವಾದಂತಹ ಒಂದು ಮೈಲಿಗಲ್ಲನ್ನು ನೀವು ಖಂಡಿತವಾಗ್ಲೂ ಈಗ ನೋಡಬಹುದು. ಅದು ಮುಂಚೆನೇ ಬಂದಿದ್ದು, ಅದರಲ್ಲಿ ತೊಂದರೆಗಳೆಲ್ಲ ಆಗಿದ್ರೆ ಈಗ ಅದು ಕ್ಲಿಯರ್ ಆಗಿ ನಿಮಗೊಂದು ದೊಡ್ಡದಾದಂತಹ ಸ್ಟೇಟಸ್, ಅವಾರ್ಡ್, ರೆಕಗ್ನಿಷನ್ ಯಾವುದಾದ್ರೂ ಒಂದು ಖಂಡಿತವಾಗ್ಲೂ ಈಗ ಪ್ರಾಪ್ತಿಯಾಗುತ್ತೆ. ತುಲಾ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಯಾರ್ಯಾರಿಗೆ ವಿವಾಹಕ್ಕೆ ಯೋಗ್ಯರಾಗಿದ್ದಾರೋ ಅಂತಹವರಿಗೆ ವಿವಾಹವಾಗುವಂತಹ ಸಾಧ್ಯತೆಗಳು ಈಗ 2 ತಿಂಗಳಲ್ಲಿ ನೀವು ಖಂಡಿತವಾಗ್ಲೂ ಮಾಂಗಲ್ಯ ಧಾರಣೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ಮತ್ತು ನಿಮ್ಮ ಸಂತತಿಯನ್ನು ಬೆಳೆಸಬೇಕು ಅನ್ನುವಂತಹವರಿಗೆ ಪುತ್ರ ಅಥವಾ ಪುತ್ರಿಯ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಇರುತ್ತೆ. ಸಂತಾನ ಭಾಗ್ಯ ಇರುತ್ತೆ ಮತ್ತು ತಂದೆಯೊಡನೆ ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ಸಮಾಧಾನಯುತವಾಗಿ ವ್ಯವಹಾರಗಳನ್ನು ಮಾಡ್ತೀರಿ. ಪ್ರತಿಷ್ಠೆ ಹೆಚ್ಚಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ ಇದಾಗುತ್ತೆ. ಮನಸ್ಸಿಗೆ ಸ್ವಲ್ಪ ಕ್ಲೇಶ ಜಾಸ್ತಿ ಆಗುತ್ತೆ. ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಒಡಕು ಏನಾರಿದ್ರೆ ಅದು ಈಗ ದೊಡ್ಡದಾದಂತೆ ಮತ್ತು ನಿಮಗೆ ಯಾವುದೇ ರೀತಿಯ ಅವರ ಜೊತೆಗೆ ಯಾವುದೇ ರೀತಿಯಿಂದ ಯಾವುದೇ ಹೋಪ್ ಇಲ್ಲದಂತೆ ಅದನ್ನು ಬಿಟ್ಟು ಬಿಡಬೇಕಾಗಿ ಬರುತ್ತೆ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇರಬಹುದು ಅಥವಾ ವೈಯಕ್ತಿಕವಾದಂತಹ ಮಿತ್ರತ್ವಗಳಿರಬಹುದು. ಇದರಲ್ಲಿ ಮನಸ್ಸಿಗೆ ಕ್ಲೇಶ. ಧನು ರಾಶಿಯವರಿಗೆ ಉತ್ತಮವಾದಂತಹ ಗೋಚಾರ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಯಾರ್ಯಾರಿಗೆ ವಿವಾಹಕ್ಕೆ ಯೋಗ್ಯರಾಗಿದ್ದೀರಿ ನಿಮಗೆ ವಿವಾಹ ಪ್ರಾಪ್ತಿ, ಒಳ್ಳೆಯ ಕೆಲಸ ಪ್ರಾಪ್ತಿ, ಧನಾಗಮವಾಗುತ್ತೆ. ಸಮಾಜದಲ್ಲಿ ಯಶಸ್ಸು ಮತ್ತು ಗೌರವಾದಿಗಳು ಪ್ರಾಪ್ತಿಯಾಗುತ್ತೆ. ಯಾರಿಗೆ ಈಗಾಗಲೇ ವಿವಾಹವಾಗಿದೆ ನಿಮಗೆ ನಿಮ್ಮ ಪ್ರೀತಿ ಪಾತ್ರರೊಡನೆ ಬಹಳ ಒಳ್ಳೆಯ ಸಮಯವನ್ನು ಕಳೀತೀರಿ. ಮಕರ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ ಆಗಬಹುದು. ಯಾಕೆಂತಂದರೆ ರಿಪು ವೈರಿ ಬಾಧೆ ಹೆಚ್ಚಾಗಬಹುದು. ಆದರೂ ಕೂಡ ನೀವು ಜಯವನ್ನೇ ಕಾಣ್ತೀರಿ ಮತ್ತು ಸರಿಯಾದ ಮಾರ್ಗ, ಧರ್ಮದ ಮಾರ್ಗದಲ್ಲಿ ನಡೆದಾಗ ಮಾತ್ರ ಈ ಜಯವು ನಿಮ್ಮದಾಗುತ್ತೆ. ಇಲ್ಲದೆ ಹೋದರೆ ಹೆಜ್ಜೆ ಹೆಜ್ಜೆಗೂ ಅವಮಾನವನ್ನು ಸಹಿಸಬೇಕಾಗಿ ಬರಬಹುದು. ಕುಂಭರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರವಿದಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಪ್ರೀತಿ, ಪ್ರೇಮ, ದಾಂಪತ್ಯ ಪ್ರಕರಣಗಳಲ್ಲಿ ಮನಸ್ಸಿಗೆ ಅತಿ ಹೆಚ್ಚಿನ ನೆಮ್ಮದಿ, ಸಮಾಜದಲ್ಲಿ ಗೌರವ ಪ್ರಾಪ್ತಿ ಎಲ್ಲವೂ ನಿಮ್ಮ ಪರವಾಗಿ ನಡೆಯುತ್ತೆ. ಮೀನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ಇದು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಿಸಿದಂತೆ. ಆದರೆ ಮನೆಯಲ್ಲಿ ನೆಮ್ಮದಿ ಇದೆ ಮತ್ತು ಯಾರ್ಯಾರು ವ್ಯಾಸಂಗವನ್ನು ಮಾಡ್ತಾ ಇದ್ದೀರಿ ವಿದ್ಯಾರ್ಥಿಗಳಿಗಂತೂ ಇದು ಅತ್ಯುತ್ತಮವಾದಂತಹ ಸಮಯ. ವ್ಯಾಸಂಗ ಮಾಡ್ತಾ ಇರುವ ದೊಡ್ಡವರಿಗೂ ಕೂಡ ಅತ್ಯುತ್ತಮವಾದಂತಹ ಸಮಯ. ಮುಖ್ಯವಾದಂತಹ ಕೆಲವು ತಿರುವುಗಳು 12 ವರ್ಷದಲ್ಲಿ ನೀವು ಕಾಣದಂತಹ ಮುಖ್ಯವಾದಂತಹ ಕೆಲವು ತಿರುವುಗಳು ಈಗ ನಿಮ್ಮ ಜೀವನದಲ್ಲಿ ಸಂಭವಿಸಿ ನಿಮ್ಮ ವ್ಯಾಸಂಗಕ್ಕೆ ಮತ್ತು ನಿಮ್ಮ ಒಂದು ಸ್ಟೇಟಸ್ ರೆಕಗ್ನಿಷನ್ ಎಲ್ಲದಕ್ಕೂ ಅತಿ ಒಳ್ಳೆಯದಾಗಿ ಪರಿಣಮಿಸುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಜನ್ಮಾಂತರದ ಪಾಪಗಳು ನಾಶ, ಗ್ರಹ ಶಾಂತಿ ಕೂಡ ಅದರಿಂದಾನೇ ಆಗುತ್ತೆ. ಕೃಷ್ಣನನ್ನು ಆರಾಧಿಸಬೇಕು. ಶುಭಮಸ್ತು. ಶ್ರೀ ಕೃಷ್ಣ ವಿಜಯ.